ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು ಆಗಬೇಕು ಅನ್ನೋ ಆಸೆ. ಆದರೆ ಈ ಪರಿಸ್ಥಿತಿ, ಲೈಫು, ಲಕ್ಕು ಯಾವುದು ಸರಿ ಇಲ್ಲ. ನನ್ನ ಹತ್ರ ಒಂದು ಬಿಸ್ನೆಸ್ ಪ್ಲ್ಯಾನ್ ಇತ್ತು. ಅದನ್ನು ಎಲ್ಲರ ಹತ್ರನೂ ಹೇಳಿದೆ, ಆದರೆ ಯಾರೂ ಒಪ್ಪಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಮಗ ಒಂದು ಬಿಸ್ನೆಸ್ ಐಡಿಯಾ. ಏನು ಐಡಿಯಾ? ಹೇಳ್ತೀನಿ ಕೇಳು. ಏಯ್, ಸಖತ್ತಾಗಿದೆ ಮಗ ಐಡಿಯಾ. ಪಕ್ಕಾ ಪಕ್ಕಾ 1 ವರ್ಷ ಬಿಸ್ನೆಸ್ ಮ್ಯಾನೇ. ಊಟಕ್ಕೆ ಏನು ಮಾಡಿದ್ಯಾ ಈಗ? ಚಿತ್ರಾನ್ನ ಮಾಡಿದ್ದೀನಿ, ತಿನ್ನು. ಅವನಿಗಂತೂ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ಯಾಕಂದರೆ ನಾನು ಹೇಳ್ತಿದ್ದ ಪ್ಲ್ಯಾನ್ ಎಲ್ಲ ಬಿಸ್ನೆಸ್ದು, ಆದರೆ ಮಾಡ್ತಿದ್ದ ಕೆಲಸ ಬ್ಯಾಂಕ್ ರಿಕವರಿ ಏಜೆಂಟ್ದು. ಹಲೋ ಸರ್, ನಾವು ಚೋಳ ಬ್ಯಾಂಕಿಂದ. ಸರ್ ಲೋನ್ ಕಟ್ಟಿ ಸರ್. 6 ತಿಂಗಳಿಂದ ಇದನ್ನು ಹೇಳ್ತಾ ಇದ್ದೀರಾ ಸರ್. ನಿಮ್ಮ ಹೆಂಡ್ತಿ ಓಡಿದ್ರೆ ನಾನೇನು ಸರ್ ಮಾಡೋಣ? ಜೀವನದಲ್ಲಿ ಏನೂ ಆಗಿಲ್ಲ ಅಂದ್ರೂ ಪ್ರತಿದಿನ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಆದರೆ ನನ್ನ ಫ್ರೆಂಡು 3 ಹೊತ್ತು ಅವ್ರ ಹುಡುಗಿ ಜೊತೆ ಕಾಲಲ್ಲೇ ಕಚ್ಕೊಂಡಿರ್ತಿದ್ದ. ಮಾತಾಡೋಕೆ ಅವನಿಗೆ ಜಾಗಗಳೇ ಸಾಲ್ತಿರ್ಲಿಲ್ಲ. ಅದರಲ್ಲಿ ಅವಳಿಗೆ ಕಿಸ್ ಕೊಡೋದು ನೋಡೋಕೆ ಒಳ್ಳೆ ದೇವದಾಸ್ತರ ಅವನೇ. ಅವನಿಗೆ ಹೆಂಗೆ ಹುಡುಗಿ ಬಿದ್ಲು ಅಂತ ಅಂದ್ಕೊಂಡ್ರೆ, ಈಗಿನ ಕಾಲದಲ್ಲೆಲ್ಲ ಹುಡುಗಿರಿಗೆ ಗಡ್ಡ ಇರೋ ಹುಡುಗರು ತಾನೇ ಇಷ್ಟ ಆಗೋದು. ಹೇಯ್, ನಿಜವಾಗ್ಲೂ ಬರ್ತೀನಿ, ಇಬ್ಬರು ಹೊರಗಡೆ ಹೋಗೋಣ. ಬಾಯ್ ಮಗ. ಇವತ್ತು ನಾನು ನಮ್ಮ ಹುಡುಗಿ ಆಚೆ ಹೋಗ್ತಿದ್ದೀವಿ. ಅರ್ಜೆಂಟ್ ನಿನ್ನ ಗಾಡಿ ಬೇಕು. ಏಯ್, ಟ್ಯಾಂಕ್ ಕಣ. ಶರ್ಟ್ ಹಾಳಾಗುತ್ತೆ. ಹೋಗ, ಯಾವಾಗಲೂ ಕಾಮಿಡಿ ಮಾಡ್ತಾನೆ. ನನ್ನ ಫ್ರೆಂಡ್ ನನಗೆ ಚೆನ್ನಾಗಿರ್ಬೇಕು ಅಂತ ತುಂಬ ಆಸೆ. ಅದಕ್ಕೆ ಅವ್ನು ಬ್ರೇಕಪ್ ಆಗಲಿ ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ. ಮಗ, ಡಿಸ್ಕಷನ್ ಬೇಕಾ? ಮಗ, ನಿನ್ನೆ ಮಾಲ್ಗೆ ಹೋಗಿದ್ನಲ್ಲ, ಅಲ್ಲಿ ನಿಮ್ಮ ಹುಡುಗಿನ ನೋಡಿದೆ. ಯಾರ ಜೊತೆನೋ ಆದರೆ ಯಾರನ್ನೋ ಕಚ್ಕೊಂಡು ಕುಂತಿದ್ಲು. ಮಗ, ತಲೆ ಕೆಡ್ಸ್ಕೊಬೇಡ. ಅವ್ಳು ಬಿಟ್ಟೋದ್ರು ಬಿಟ್ಟೋಗ್ಲಿ, ನಾನಿದ್ದೀನಿ, ಸರಿನಾ? ತೆಗೆಲೇ, ನಿನಗೆ ನಮ್ಮಿಬ್ರು ಕಂಡ್ರೆ ಹೊಟ್ಟೆ ಉರಿ. ನಿನಗೆ ಹುಡುಗಿ ಇಲ್ಲ ಅನ್ನೋದು ತಿಕ್ಕ ಉರಿ. ಇನ್ನೊಂದು ಸತಿ ನಮ್ಮ ಹುಡುಗಿ ಬಗ್ಗೆ ಏನಾದರೂ ಮಾತಾಡಿದರೆ ಸರಿ ಇರೋಣ ನೋಡು. ಅವಳು ಇವನಿಗೆ ಬಕ್ರ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಸ್ಯಾಲ್ರಿ ಆದಾಗ ಆಗೋ ಸಂತೋಷನೇ ಬೇರೆ. ಆದರೆ EMI, ರೆಂಟು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ರೀಚಾರ್ಜು, ಏನಾಯ್ತು ನಿನಗೆ? ಏನಕ್ಕೆ ಹಿಂಗೆ ಗರ ಬಡ್ದಿರ್ತಾನೆ ನಿಂತಿದೆಯಾ? ಮತ್ತೆ ಹೋಗಿದ್ದ ನಿಮ್ಮ ಹುಡುಗಿ ಮೀಟ್ ಮಾಡೋದಕ್ಕೆ? ಮಗ, ಅವಳು ನನಗೆ ಮೋಸ ಮಾಡಿಬಿಟ್ಲು ಕಣೋ. ಲೇ, ಅವತ್ತೇ ಹೇಳಿರ ಅವಳು ಬಿಟ್ಟೋಗ್ತಾಳೆ ಅಂತ. ಇವೆಲ್ಲ ನಮ್ಗಲ್ಲ ಮಗ.
ಈ ಲವ್ ಗಿವು ಎಲ್ಲ ಕಾಲೇಜರಿಗಷ್ಟೇ. ನಾವೆಲ್ಲ ಕೆಲಸ ಮಾಡ್ಕೊಂಡು ಬದುಕಬೇಕು. ನೋಡು ನಾನೆಷ್ಟು ಕಷ್ಟಪಟ್ಟು ದುಡಿತಿದ್ದೀನಿ ಅಂತ. ಹೋಗಿ ಊಟ ಮಾಡಿಬಿಟ್ಟು ಮನಿಕ. ಲವ್ ಇನ್ನೂ 15 ಯೋಚನೆ ಮಾಡ್ತಿದ್ಯಾ? ಹೋಗಿ ಉಂಡು ಮನಿಕ. ಬೆಳಗ್ಗೆ ಎದ್ದು ಹೊಸ್ದಾಗಿ ಜಾಬ್ ಹುಡ್ಕು ಅಂತ. ಬಿಡ ಸಾಕು. ಯಾವುದೋ ಹುಡುಗಿಗೋಸ್ಕರ ಸಾಯ್ತೀನಿ ಅಂತಿರಲಿಲ್ಲ. ಥೂ, ನಾನು ಚಿಕ್ಕ ವಯಸ್ಸಾಗಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಸತ್ತೋದ್ರು. ಬೆಂಗಳೂರಿಗೆ ಬಂದಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಿಟ್ಟೋದ್ರು. ನಾನು ಸಾಯ್ಬೇಕು ಅಂತಿದ್ರೆ ಅವತ್ತೇ ಸತ್ತೋಗ್ತಿದ್ದೆ. ನಾ ಬೆಂಗಳೂರಿಗೆ ಬಂದಾಗ ಮಲ್ಗೋದಕ್ಕೆ ಜಾಗ ಇರಲಿಲ್ಲ, ತಿನ್ನೋದಕ್ಕೆ ಅನ್ನ ಇರಲಿಲ್ಲ. ರೋಡ್ ಮೇಲೆ ಮಲಗ್ತಿದ್ದೆ, ನೀರು ಕುಡ್ಕೊಂಡು ಬದುಕ್ತಿದ್ದೆ. ಏನು ಸಾಧನೆ ಮಾಡಿಲ್ಲ ಅಂತೀಯಲ್ಲ. ರೆಂಟು, EMI, ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಅಷ್ಟೇ ಯಾಕೆ, ಈ ಬಟ್ಟೆ ಕೂಡ ನನ್ನ ಸ್ವಂತ ದುಡ್ಡಲ್ಲೇ ತಗೊಂಡಿರೋದು. ನನ್ನ ಐಡಿಯಾ ನೋಡಿ ನೀವೆಲ್ಲ ನಗ್ತಿರಲ್ಲ. ಒಂದಲ್ಲ ಒಂದಿನ ನಾನು ಅನ್ಕೊಂಡಿದ್ದನ್ನು ನಾನು ಸಾಧಿಸ್ತೀನಿ. ನಿಮ್ಮ ಎಲ್ಲರ ಬಾಯಿನೂ ಮುಚ್ಚಿಸ್ತೀನಿ. ನಿನ್ನ ಥರ ಸಾಯೋದಕ್ಕೆ ಹೋಗಲ್ಲ ನಾನು. ಒಂದು ತಿಳ್ಕೊ, ಗಂಡಸು ಅಂತ ಹುಟ್ಟಿದ ಮೇಲೆ ನಮ್ಮ ಕಷ್ಟನ ನಾವೇ ಎದುರಿಸ್ಬೇಕು. ಫ್ರೆಂಡ್ಸು ಬರಲ್ಲ, ಗರ್ಲ್ ಫ್ರೆಂಡು ಬರಲ್ಲ ಅಷ್ಟೇ ಯಾಕೆ, ಹುಟ್ಟಿಸಿದ ಅಪ್ಪ ಅಮ್ಮನೂ ಬರಲ್ಲ. ನೋಡೋ, ನಿನ್ನನ್ನು ನೀನು ನಂಬು, ನಿನ್ನ ಮೇಲೆ ನೀನು ನಂಬಿಕೆ ಇಡು. ನಾನು ಹೆಂಗೆ ನನ್ನ ಆಡ್ಕೊಂಡವ್ರ ಮುಂದೆ ಬೆಳೆದು ನಿಂತಿದ್ದೀನೋ, ನೀನು ಹಂಗೆ ಅವಳ ಮುಂದೆ ಬೆಳೆದು ನಿಂತು ತೋರಿಸು. ತಾಕತ್ತಿದ್ರೆ ನಿನ್ನ ಲೈಫ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡು, ಇಲ್ಲ ಹೋಗಿ ಸಾಯಿ. ಬೆಳಗ್ಗೆ ಎದ್ದಾಗ ಎಲ್ಲ ನಾರ್ಮಲಾಗೇ ಇತ್ತು, ಆದರೆ ಅವನಿರಲಿಲ್ಲ. ಅವನಿಗೆ ತುಂಬಾ ಕಾಲ್ ಟ್ರೈ ಮಾಡಿದೆ, ಆದರೆ ಪಿಕ್ ಮಾಡಲಿಲ್ಲ. ಆದರೆ ತುಂಬ ಹೊತ್ತಾದ್ಮೇಲೆ